ಬಂಧುಗಳೇ, ಸಿನಿಮಾ ರಂಗದಲ್ಲಿ ವಿಶೇಷವಾಗಿ ಕರ್ನಾಟಕದ ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಭಾಳ ದೊಡ್ಡ ಪ್ರಯೋಗಗಳಾಗತಕ್ಕಂಥ ಸಿನಿಮಾಗಳು ಹೊರಗೆ ಬರ್ತಾ ಇದ್ದಾವೆ. ತಾವು ನೋಡಿದಿರಿ, ಕಾಂತಾರ ಸಿನಿಮಾ ಒಂದು ದೊಡ್ಡ ಸದ್ದು ಮಾಡಿದಂಥ ಸಿನಿಮಾ. ಬಹುಶಃ ಅದಕ್ಕೆ ಮೊದಲು KGF ಸಿನಿಮಾ ಇತ್ತು. ಆ ಎರಡರ ಮಧ್ಯೆ ವೀಕ್ಷಕರು ಆಯ್ಕೆ ಮಾಡಿಕೊಂಡಂಥ ಕಾಂತಾರ ವಿಚಾರ ಭಾಳ ದೊಡ್ಡ ವಿಚಾರ. ಅದು ಯಾಕಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಅಂತೇಳಿದ ತಕ್ಷಣ, ಕರಾವಳಿ ಕನ್ನಡ ಅಂದ ತಕ್ಷಣ ಒಂದು ಹೊಸ ವಿಚಾರಗಳನ್ನು, ಹೊಸ ದೃಷ್ಟಿಗಳನ್ನು, ಹೊಸ ಪ್ರಪಂಚವನ್ನು ಪ್ರೇಕ್ಷಕರಿಗೆ ತೋರಿಸ್ತಕ್ಕಂಥ ಮಹತ್ತರವಾದಂಥ ಕೆಲಸ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಕನ್ನಡದ ಮತ್ತೊಂದು ಸಿನಿಮಾ ಹೊರಗೆ ಬರ್ತಾ ಇದೆ. ಅದರ ಹೆಸರು ರವಿಕೆ ಪ್ರಸಂಗ. ನಾನು ಅಂದುಕೊಂಡೆ ಇದು ಅಧಿಕ ಪ್ರಸಂಗದ ಪ್ರತಿರೂಪವಾಗಿ ಸಿನಿಮಾನೂ ಅಧಿಕ ಪ್ರಸಂಗದ ರವಿಕೆ ಪ್ರಸಂಗ ಅಂತ ನಾನು ಅಂದುಕೊಂಡೆ. ಆದರೆ ಇದು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು, ಮನುಷ್ಯ ಬೆತ್ತಲಾಗಿದ್ದಂಥ ಮನುಷ್ಯ ಬರ್ತಾ ಬರ್ತಾ ತನ್ನ ಬಟ್ಟೆಗಳ ಅಲಂಕಾರ ಇರಲಿ, ಬಟ್ಟೆಗಳ ವಿನ್ಯಾಸ ಇರಲಿ, ಅಥವಾ ಮನುಷ್ಯನ ಈ ಕುರಿತಂಥ ಚಿಂತನೆಗಳು ಇವೆಲ್ಲವೂ ಕೂಡ ಹೇಗೆ ಬಂದವು ಅನ್ನೋ ಇತಿಹಾಸದ ರವಿಕೆಯ ಅಥವಾ ಸೀರೆ ಇರ್ಬೋದು, ಅಥವಾ ಚಡ್ಡಿ ಇರ್ಬೋದು, ಬಟ್ಟೆ ಇರ್ಬೋದು, ಯಾವುದೇ ಇರ್ಬೋದು ಅಂಥ ಒಂದು ವಿಚಾರವನ್ನು ವಸ್ತುವನ್ನಾಗಿಟ್ಕೊಂಡು ಸಿನಿಮಾ ತೆಗೆದಿರ್ತಕ್ಕಂಥ ಸಂತೋಷ್ ಕೊಡೇನ್ಕೇರಿ ಮತ್ತು ಅವರ ಪತ್ನಿ ಪಾವನಾ ಸಂತೋಷ್ ಸ್ಟೋರಿಯನ್ನು ಬರೆದು ಇವತ್ತು ಕರ್ನಾಟಕದ ಪ್ರೇಕ್ಷಕರ ಮುಂದೆ ಭಾಳ ದೊಡ್ಡ ಸದ್ದು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ. ವಿಶೇಷವಾದಂಥ ಪ್ರಸಂಗಗಳನ್ನು, ವಿಶೇಷವಾದಂಥ ಡೈಲಾಗ್ಗಳನ್ನು, ವಿಶೇಷವಾದಂಥ ಹಾಡುಗಳನ್ನು ಮತ್ತು ಸೌತ್ ಕೆನರಾದ ಎಲ್ಲ ದೃಶ್ಯಾವಳಿಗಳು ಕೂಡ ಭಾಳ ಅತ್ಯಾಕರ್ಷಕವಾಗಿ ಪ್ರೇಕ್ಷಕರನ್ನು ಸೆಳೆಯುತ್ತೆ ಅನ್ನೋ ಭರವಸೆಯ ಮನಸ್ಸು ನನಗೆ ಬಂದಿದೆ. ಈ ಸಿನಿಮಾ ಕರ್ನಾಟಕದಲ್ಲಿ ಮತ್ತೊಂದು ದೊಡ್ಡ ಸದ್ದು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತೇಳಿ ನಾನಾದರೂ ಗಮನಿಸಿದ್ದೇನೆ. ಸಂತೋಷ್ ಕೊಡನ್ಕೇರಿ ಮತ್ತು ಪಾವನಾ ಸಂತೋಷ್ ಇವರ ಈ ಪ್ರಯತ್ನಕ್ಕೆ ನಾನು ಶುಭಾಶಯಗಳನ್ನು ಕೋರ್ತೀನಿ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರು, ಮತ್ತು ನಾವೇನು ಕೂತಿರ್ತಕ್ಕಂಥ ಈ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗ, ಮಹಾರಾಜರು ಕೊಟ್ಟಿರ್ತಕ್ಕಂಥ ದಾನದ ಜಾಗ. ಈ ಜಾಗದಲ್ಲಿ ಬುದ್ಧನ ಮಂಟಪ, ಬುದ್ಧನ ಶಾಲೆ, ಇಂಥ ಜಾಗದಲ್ಲಿ ನನ್ನ ಪ್ರತಿಕ್ರಿಯೆಯನ್ನು ಕೇಳಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ನನಗೆ ಅನ್ನಿಸ್ತದೆ ಇದು ಬೇರೆ ಬೇರೆ ಭಾಷೆಗಳಿಗೆಲ್ಲ ಇದು ತರ್ಜುಮೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸ್ಕೊಂಡಿದೆ. ಈ ಸಿನಿಮಾ ಒಂದು ಕನ್ನಡದ ಸಾಹಿತ್ಯದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆಯ ಹೆಸರು ತರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಈ ಸಿನಿಮಾದ ಈ ಯಾರು ನಿರ್ಮಾಪಕರಿರಲಿ, ನಿರ್ದೇಶಕರಿರಲಿ, ಅಥವಾ ಸ್ಟೋರಿ ರೈಟರ್ಲಿ, ಇವರಿಗೆ ಒಳ್ಳೆಯ ಶುಭ ದಿನಗಳು ಮೂಡಿ ಬರಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ.